ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತುಂಬ ಲಾಂಗ್ ಆಗಲಿದೆ. ಎಲ್ಲರೂ ಆದ ಕಾರಣ ನೋಡಿಕೊಳ್ಳಿ. 1 ಅವರ್ ಆಗ್ಬೋದು ಅನಿಸುತ್ತೆ. ಎಲ್ಲ ಮಾಹಿತಿಯನ್ನು ನೋಡೋಣ. ಆದಷ್ಟು ಬೇಗ ಈ ಮ್ಯಾಗ್ಝಿನನ್ನು ಮುಕ್ತಾಯ ಮಾಡೋಣ. ಈ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಮೇ ತಿಂಗಳ ಮುಂದಿನ ಭಾಗವನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಮೊದಲನೇದಾಗಿ ನೌಕಾಪಡೆಯ ಪ್ರಶಸ್ತಿಯನ್ನು ಇತ್ತೀಚೆಗೆ ಪ್ರದಾನ ಮಾಡಲಾಗಿದೆ. ಸಮಾರಂಭದಲ್ಲಿ ನೌಕಾಪಡೆಯ ಸಿಬ್ಬಂದಿಯ ಶೌರ್ಯ, ನಾಯಕತ್ವ, ವೃತ್ತಿಪರ ಸಾಧನೆಗಳು ಮತ್ತು ವಿಶಿಷ್ಟ ಸೇವೆಗಳನ್ನು ಗೌರವಿಸಲು ಮತ್ತು ಗುರುತಿಸಲು ಪ್ರಶಸ್ತಿಗಳನ್ನು ನೀಡಲಾಯಿತು. ಈ ಸಮಾರಂಭದಲ್ಲಿ ಒಟ್ಟು 35 ಸಿಬ್ಬಂದಿಗಳು ವಿವಿಧ ಪ್ರಶಸ್ತಿಯನ್ನು ನೀಡಲಾಗಿದೆ. ಅವರಿಗೆ ಯಾವ ಪ್ರಶಸ್ತಿ ಅಂದರೆ CNS ಟ್ರೋಫಿ ಫಾರ್ ಬೆಸ್ಟ್ ಗ್ರೀನ್ ಪ್ರಾಕ್ಟೀಸಸ್, ಇದು 2023. ಈ ಪ್ರಶಸ್ತಿ ಪಡೆದದ್ದು ಯಾವುದಪ್ಪ ಅಂದರೆ ಮುಂಬೈನ ನೇವಲ್ ಡಾಕ್ಯಾರ್ಡ್ಗೆ ಲಭಿಸಿದೆ. ಅದೇ ರೀತಿಯಾಗಿ ಕೈಗಾರಿಕೇತರ ವಿಭಾಗದ ಪ್ರಶಸ್ತಿಯನ್ನು INS ವಲ್ಸೂರಾಗೆ ನೀಡಲಾಗಿದೆ. ಕೈಗಾರಿಕೇತರ ವಿಭಾಗದ ಪ್ರಶಸ್ತಿಯನ್ನು ವಲ್ಸೂರಾಗೆ ನೀಡಲಾಗಿದೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಅದೇ ರೀತಿಯಾಗಿ ಕಡಲ್ಗಳ್ಳತನ ವಿರೋಧಿ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿದ INS ಶಾರದಾಗೆ ಇತ್ತೀಚೆಗೆ ಆನ್ ದ ಸ್ಪಾಟಲ್ಲಿ ಯೂನಿಟನ್ನು ನೀಡಲಾಗಿದೆ. ಸೊಮಾಲಿಯಾದ ಪೂರ್ವ ಕರಾವಳಿಯಲ್ಲಿ ಕಡಲ್ಗಳ್ಳರಿಂದ ಒತ್ತೆ ಹಾಳಾಗಿದ್ದ ಇರಾನ್ನ ಮೀನುಗಾರಿಕಾ ಹಡಗು ಒಮರಿಯಾದಲ್ಲಿದ್ದ 19 ಸಿಬ್ಬಂದಿಗಳನ್ನು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ಬಿಡುಗಡೆಗೊಳಿಸಿದ ಭಾರತೀಯ ನೌಕಾಪಡೆಯ INS ಶಾರದಾಗೆ ಇತ್ತೀಚೆಗೆ ಸ್ಥಳದಲ್ಲೇ ಘಟಕ ಪ್ರಶಸ್ತಿ ಫಲಕವನ್ನು ನೀಡಿ ಗೌರವಿಸಲಾಗಿದೆ. ಅಂದರೆ ಆನ್ ದಿ ಸ್ಪಾಟ್ ಯೂನಿಟ್ ಸಿಟಿ ನೀಡಲಾಗಿದೆ. ಅದೇ ರೀತಿಯಾಗಿ ಪನಾಮ ಸರಕು ಸಾಗಣೆಯ ನೌಕೆಯನ್ನು ಹೌತಿ ಬಂಡುಕೋರರಿಂದ ರಕ್ಷಿಸಿದ ಭಾರತೀಯ ನೌಕಾಪಡೆ ಯಾವುದಂದರೆ INS ಕೊಚ್ಚಿ. ಇತ್ತೀಚೆಗೆ INS ಕೊಚ್ಚಿ ಏನು ಮಾಡಿದೆ ಅಂದರೆ ಪನಾಮ ಸರಕು ಸಾಗಾಣಿಕೆಯ ನೌಕೆಯನ್ನು ಹೌತಿ ಬಂಡುಕೋರರು ಆಕ್ರಮಣ ಮಾಡಿದರು. ಆಕ್ರಮಣದಿಂದ ಅದನ್ನು ತಡೆದು ರಕ್ಷಿಸಿದ್ದಾರೆ INS ಕೊಚ್ಚಿ. ಪನಾಮ ಧ್ವಜದೊಂದಿಗೆ ಕಚ್ಚಾ ತೈಲವನ್ನು ಸಾಗಿಸುತ್ತಿದ್ದ MV ಆಂಡ್ರೋಮೇಡಾ ಸ್ಟಾರ್ ಎಂಬ ಸರಕು ಸಾಗಾಣಿಕೆ ಹಡಗಿನ ಮೇಲೆ ಹೌತಿ ಬಂಡುಕೋರರಿಂದ ಕ್ಷಿಪಣಿ ದಾಳಿ ನಡೆದಿತ್ತು. ವಿಷಯ ತಿಳಿದ ಕೂಡಲೇ ಭಾರತೀಯ ನೌಕಾಪಡೆ ಆಗಿರುವ INS ಕೊಚ್ಚಿ ಸಮರ ನೌಕೆಯು ತ್ವರಿತವಾಗಿ ಸ್ಪಂದಿಸಿ ಅಲ್ಲಿಗೆ ಧಾವಿಸಿ ಅದರಲ್ಲಿ 22 ಮಂದಿ ಭಾರತೀಯರನ್ನು ಸೇರಿದಂತೆ ಒಟ್ಟು 33 ಜನ ಸಿಬ್ಬಂದಿಯನ್ನು ರಕ್ಷಿಸಿದೆ. ಕೆಂಪು ಸಮುದ್ರದಲ್ಲಿದ್ದ ಸಾಗುತ್ತಿದ್ದ ಈ ಸರಕು ಸಾಗಾಣಿಕೆ ಹಡಗಿನ ಮೇಲೆ ಹೌತಿ ಬಂಡುಕೋರರು 3 ಕ್ಷಿಪಣಿಗಳನ್ನು ಉಡಾಯಿಸಿದ್ದರು. ಇದರಲ್ಲಿ MV ಆಂಡ್ರೋಮೇಡಾ ಸ್ಟಾರ್ಗೆ ಹಡಗಿಗೆ ಅಲ್ಪ ಪ್ರಮಾಣದ ಹಾನಿಯಾಗಿದೆ. ಬಂಡುಕೋರರಿಂದ INS ಕೊಚ್ಚಿ ರಕ್ಷಣೆ ಮಾಡಿದೆ. ಯಾವ ಹಡಗಿಗೆ ಅಂದರೆ MV ಆಂಡ್ರೋಮೇಡಾ ಸ್ಟಾರ್ ಹಡಗಿಗೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಭಾರತದ ಮೊದಲ ಸ್ವದೇಶಿ ಮಾನವ ನಿರ್ಮಿತ FWD-200B ಏರ್ ಕ್ರಾಫ್ಟ್ ಯುದ್ಧ ಬಾಂಬರ್ ಡ್ರೋನ್ ಅನಾವರಣವನ್ನು ಇತ್ತೀಚೆಗೆ ಮಾಡಲಾಯಿತು. ಎಲ್ಲಿ ಅಂದರೆ ಬೆಂಗಳೂರಿನಲ್ಲಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಭಾರತ ಮೊದಲ ಸ್ವದೇಶಿ ಮಾನವ ನಿರ್ಮಿತ FW-200B ಏರ್ಕ್ರಾಫ್ಟ್ ಯುದ್ಧ ಬಾಂಬರ್ ಡ್ರೋನನ್ನು ಬೆಂಗಳೂರಿನಲ್ಲಿ ಉದ್ಘಾಟಿಸಲಾಗಿದೆ. ಈ ಯುದ್ಧ ಬಾಂಬ್ ಡ್ರೋನನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾರುಕಟ್ಟೆಯಲ್ಲಿ ಪರಿಚಯಿಸಲಾಗಿದೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಇದು ದೇಶದ ಮೊದಲ ಸ್ವದೇಶಿ ನಿರ್ಮಿತ ಬಾಂಬರ್ ಏರ್ಕ್ರಾಫ್ಟ್ ಆಗಿದೆ. ಅದು ಡ್ರೋನ್. ಪ್ರಶ್ನೆ ಕೇಳ್ಬೋದು, FWD-200B ಏರ್ಕ್ರಾಫ್ಟ್ ಅಂದರೆ ಒಂದು ವಿಮಾನ ಅಂತ ಹಾಕಿಬಿಡ್ತೀರ. ಆದರೆ ವಿಮಾನ ಅಲ್ಲ, ಅದು ಒಂದು ಬಾಂಬರ್ ಡ್ರೋನ್ ಆಗಿದೆ. ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮುಂದೆ ಹೋಗೋದಾದರೆ ಅಮೆರಿಕದ ಕಂಟೆಂಟ್ಫುಲ್ ಕಂಪನಿ CEO ಆಗಿ ನೇಮಕವಾದವರು ಯಾರಪ್ಪ ಅಂತಂದರೆ ಕರ್ನಾಟಕದ ಉಡುಪಿ ಮೂಲದ ಕಾರ್ತಿಕ್ ರಾವ್. ಇತ್ತೀಚೆಗೆ ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರ್ತಿಕ್ ರಾವ್ ಅವರು ಅಮೆರಿಕದ ಕಂಟೆಂಟ್ಫುಲ್ ಕಂಪನಿಯ CEO ಆಗಿ ನೇಮಕವಾಗಿದ್ದಾರೆ. ಜಾಗತಿಕ ಕಂಪನಿಗಳ ಭಾರತ ಮೂಲದ CEOಗಳು ನೋಡೋದಾದರೆ ಮೈಕ್ರೋಸಾಫ್ಟ್ನ CEO ಸತ್ಯ ನಾದೆಲ್ಲ, ಆಲ್ಫಾಬೆಟ್ ಅಥವಾ ಗೂಗಲ್ನ CEO ಸುಂದರ್ ಪಿಚೈ, ನೋವಾರ್ಟಿಕಾ ವಸಂತ ನರಸಿಂಹ CEO ಆಗಿದ್ದಾರೆ. ಆಂಡಬಾ ಶತುರ್ ನಾರಾಯಣ ಆಗಿದ್ದಾರೆ. IBMನ CEO ಆಗಿ ಅರವಿಂದ್ ಕೃಷ್ಣ ಆಗಿದ್ದಾರೆ. ಮೈಕ್ರೋಸಾಫ್ಟ್ ವಿಂಡೋಸ್ನ ನೂತನ CEO ಯಾರಂದರೆ ಪವನ್ ದೌಲೂರಿ. ಮುಂದೆ ನೋಡೋದಾದರೆ
ಇಸ್ರೇಲ್ನಲ್ಲಿ ಅಲ್ ಜಜೀರಾ ಕಚೇರಿಗಳನ್ನು ಮುಚ್ಚಲು ಇತ್ತೀಚೆಗೆ ಇಸ್ರೇಲ್ ಆದೇಶ ನೀಡಿದೆ. ಅಲ್ ಜಜೀರಾ ಕಚೇರಿಗಳನ್ನು ಮುಚ್ಚಲು ಇತ್ತೀಚೆಗೆ ಇಸ್ರೇಲ್ ದೇಶ ಆದೇಶ ನೀಡಿದೆ. ಯಾಕಪ್ಪ ಅಂತಂದರೆ ಇಸ್ರೇಲ್ ಹಮಾಸ್ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಕತಾರ್ ಮೂಲದ ಸುದ್ದಿ ಸಂಸ್ಥೆ ಅಲ್ ಜಜೀರಾ ನಡುವೆ ಸಂಬಂಧ ಹದಗೆಟ್ಟಿದ ಕಾರಣ ಇಸ್ರೇಲ್ ದೇಶ ಜಜೀರಾ ಕಚೇರಿಗಳನ್ನು ಮುಚ್ಚಲು ಆದೇಶವನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಪ್ರಭಾರ ಮುಖ್ಯಸ್ಥರಾಗಿ ಡಾಕ್ಟರ್ ಎಚ್.ಸಿ. ಸತ್ಯನ್ ನೇಮಕವಾಗಿದ್ದಾನೆ. ಇತ್ತೀಚೆಗೆ ಎಚ್.ಸಿ. ಸತ್ಯನ್ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಪ್ರಭಾರ ಮುಖ್ಯಸ್ಥರಾಗಿದ್ದಾರೆ. ಈ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗ ಸ್ಥಾಪನೆಯಾಗಿದ್ದು 2005 ಅಕ್ಟೋಬರ್ 12ನೇ ತಾರೀಕರಂದು ಇದು ಜಾರಿಗೆ ಬಂದಿದೆ. ಈ ಮಾಹಿತಿ ಹಕ್ಕು ದಿನ ಅಕ್ಟೋಬರ್ 12ರಂದು ಆಚರಿಸಲಾಗುತ್ತದೆ. ಯಾವಾಗ? ಮಾಹಿತಿ ಹಕ್ಕು ದಿನ ಅಕ್ಟೋಬರ್ 12ನೇ ತಾರೀಕು. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಇತ್ತೀಚೆಗೆ ನೇಮಕವಾದರ ಬಗ್ಗೆ ಕೇಳಬಹುದು. ಅದೇ ರೀತಿ ಮುಂದೆ ನೋಡೋದಾದರೆ 6ನೇ ಆವೃತ್ತಿಯ ವಿಪತ್ತು ನಿರೋಧಕ ಮೂಲ ಸೌಕರ್ಯ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಲಾಗಿದೆ. ವಿಪತ್ತು ನಿರೋಧಕ ಮೂಲ ಸೌಕರ್ಯಗಳ ಅಂತಾರಾಷ್ಟ್ರೀಯ ಸಮ್ಮೇಳನ. ವಿಪತ್ತು ಸ್ಥಿತಿಸ್ಥಾಪಕತ್ವ ಮೂಲ ಸೌಕರ್ಯಗಳ ಒಕ್ಕೂಟ ಅಥವಾ CDRI-ನವರು ಸದಸ್ಯ ರಾಷ್ಟ್ರಗಳು ಮತ್ತು ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ವಾರ್ಷಿಕವಾಗಿ ವಿಪತ್ತು ನಿರೋಧಕ ಮೂಲ ಸೌಕರ್ಯಗಳ ಸಮ್ಮೇಳನವನ್ನು ವಾರ್ಷಿಕವಾಗಿ ಆಯೋಜಿಸುತ್ತದೆ. ಹವಾಮಾನ ಮತ್ತು ವಿಪತ್ತು ಅಪಾಯಗಳಿಗೆ ಮೂಲ ಸೌಕರ್ಯ ವ್ಯವಸ್ಥೆಗಳ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಮೂಲಕ ಸುಸ್ಥಿರ ಅಭಿವೃದ್ಧಿಯನ್ನು ಇದು ಖಚಿತಪಡಿಸುತ್ತದೆ. ಈ CDRI ಬಗ್ಗೆ ನೋಡೋದಾದರೆ 2019ರಲ್ಲಿ ನ್ಯೂಯಾರ್ಕ್ನಲ್ಲಿ ಜರುಗಿದ ವಿಶ್ವಸಂಸ್ಥೆಯ ಹವಾಮಾನ ಕ್ರಿಯೆ ಶೃಂಗಸಭೆಯಲ್ಲಿ CDRI ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ಯಾವಾಗ? 2019ರಲ್ಲಿ. ಇದರ ಕೇಂದ್ರ ಕಚೇರಿಯು ಭಾರತದ ನವದೆಹಲಿಯಲ್ಲಿದೆ. ಈ ಸಂಸ್ಥೆಯು ಪ್ರಸ್ತುತ 39 ದೇಶಗಳು ಮತ್ತು 7 ಸಂಸ್ಥೆಗಳನ್ನು ಒಳಗೊಂಡಿರುವ ಜಾಗತಿಕ ಒಕ್ಕೂಟವಾಗಿದೆ. ಅದು CDRI. ಇದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ನಂತರ ಭಾರತದ 2ನೇ ಪ್ರಮುಖ ಜಾಗತಿಕ ಉಪಕ್ರಮವಾಗಿದೆ. ಭಾಳ ಇಂಪಾರ್ಟೆಂಟ್. ಇದನ್ನು ಕೂಡ ನೋಡಿಕೊಳ್ಳಿ ಫ್ರೆಂಡ್ಸ್. ಇದು 6ನೇ ಆವೃತ್ತಿಯ ವಿಪತ್ತು ನಿರೋಧಕ ಮೂಲ ಸೌಕರ್ಯ ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿದೆ. ಸರಿ ಶಾರ್ಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ 223 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಇತ್ತೀಚೆಗೆ ಘೋಷಣೆಯನ್ನು ಮಾಡಲಾಗಿದೆ. ಎಷ್ಟು? 223. ಅದರಿಂದ ಕೇಂದ್ರ ಸರ್ಕಾರ ಬರ ಪರಿಹಾರ ಹಣವನ್ನು ಘೋಷಿಸಿದೆ. ಎಷ್ಟಪ್ಪ ಅಂತಂದರೆ 3,498.82 ಕೋಟಿ ಬರ ಪರಿಹಾರವನ್ನು ಘೋಷಣೆ ಮಾಡಿದೆ ಇತ್ತೀಚೆಗೆ. ಅದೇ ರೀತಿ ಮುಂದೆ ನೋಡೋದಾದರೆ ನಿರ್ಣಾಯಕ ಖನಿಜಗಳ ಸಮ್ಮೇಳನ ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆಯಿತು. ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ದೇಶದ ಭದ್ರತೆಗೆ ಅಗತ್ಯವಾದ ನಿರ್ಣಾಯಕ ಖನಿಜಗಳ ಸಂಬಂಧಿಸಿದ 2ನೇ ದಿನಗಳ ಸಮ್ಮೇಳನವನ್ನು ಇತ್ತೀಚೆಗೆ ನವದೆಹಲಿಯಲ್ಲಿ ಜರುಗಿದೆ. ಇದು ಖನಿಜ ಸಮ್ಮೇಳನವನ್ನು ಕೇಂದ್ರ ಗಣಿ ಸಚಿವಾಲಯವು ಶಕ್ತಿ, ಸುಸ್ಥಿರ ಇಂಧನ ಫೌಂಡೇಶನ್, ಇಂಧನ, ಪರಿಸರ ಮತ್ತು ಜಲ ಪರಿಷತ್ತು ಹಾಗೂ ಅಂತಾರಾಷ್ಟ್ರೀಯ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಸಹಯೋಗದೊಂದಿಗೆ ಇದನ್ನು ಆಯೋಜಿಸಲಾಗುತ್ತದೆ. ನಿರ್ಣಾಯಕ ಖನಿಜಗಳ ಸಮ್ಮೇಳನವನ್ನು. ಇದರ ಮಹತ್ವ ಏನಪ್ಪ ಅಂತಂದರೆ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಭದ್ರತೆಗೆ ಅಗತ್ಯವಾದ ಖನಿಜಗಳಾಗಿವೆ ಇವು. ಈ ಖನಿಜಗಳ ಲಭ್ಯತೆ, ಕೊರತೆ ಅಥವಾ ಹೊರತೆಗೆಯುವಿಕೆಯು ಇಂಥ ಖನಿಜಗಳ ಕೊರತೆಗೆ ಕಾರಣವಾಗುತ್ತದೆ. ಈ ಖನಿಜಗಳನ್ನು ಸಂರಕ್ಷಿಸುವ ಅಗತ್ಯವನ್ನು ಸರ್ಕಾರ ಮನಗಂಡು ಭಾರತ ದೇಶದಲ್ಲಿ 30ಕ್ಕೂ ಖನಿಜಗಳನ್ನು ನಿರ್ಣಾಯಕ ಖನಿಜಗಳೆಂದು ಪಟ್ಟಿ ಮಾಡಿದೆ. ಈ ಗಣಿಗಾರಿಕೆ ಯಾವುದರಲ್ಲಿ ಬರುತ್ತೆ ಅಂದರೆ ಇದು ಪ್ರಾಥಮಿಕ ವಲಯ ಇದೆ. ಗಣಿಗಾರಿಕೆ ಯಾವ ವಲಯದಲ್ಲಿ ಬರುತ್ತೆ ಅಂದರೆ ಇದು ಪ್ರಾಥಮಿಕ ವಲಯದಲ್ಲಿ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗಲಿದೆ ಫ್ರೆಂಡ್ಸ್. ಸರಿ ಶಾರ್ಟನ್ನು ತೆಗೆದುಕೊಳ್ಳಿ. ನಿರ್ಣಾಯಕ ಖನಿಜಗಳಿದ್ದಾವೆ ನೋಡಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಮೊದಲ ಬಾರಿಗೆ ಕೃತಕ ಬುದ್ಧಿಮತ್ತೆಯ ಮಾಡೆಲ್ಗಳನ್ನು ಅಂದರೆ ಮಿಸ್ AI ಸೌಂದರ್ಯ ಸ್ಪರ್ಧೆಯನ್ನು ಇತ್ತೀಚೆಗೆ ಮಾಡಲಾಗುತ್ತಿದೆ. ಅಂದರೆ
ಇತ್ತೀಚೆಗೆ ಮನುಷ್ಯರಷ್ಟೇ ಸೌಂದರ್ಯ ಸ್ಪರ್ಧೆಯನ್ನು ಮಾಡ್ತಿದ್ರು, ಈಗ ಎ ಐಗಳಿಗೂ ಕೂಡ ಸೌಂದರ್ಯ ಸ್ಪರ್ಧೆಯನ್ನು ಮಾಡುತ್ತಿದ್ದಾನೆ. ಎ ಐ ಕ್ರಿಯೇಟರ್ ಅವಾರ್ಡ್ಸ್ ಅವರು ಇದೇ ಮೊದಲ ಬಾರಿಗೆ ಎ ಐ ರೂಪ ಸ್ಪರ್ಧೆಯವರಿಗೆ ಮಿಸ್ ಎ ಐ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಯಾರು? ಎ ಐ ಕ್ರಿಯೇಟರ್ಸ್ ಅವಾರ್ಡ್. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಈ ಎ ಐ ಕ್ರಿಯೇಟರ್ಸ್ ಅವಾರ್ಡ್ ಗೆದ್ದರಿಗೆ ಎಷ್ಟು ರೊಕ್ಕ ಕೊಡ್ತಾರೆ ಅಂದರೆ $20,000 ಬಹುಮಾನವನ್ನು ಪಡೆಯಲಿದ್ದಾರೆ. ಅದೇ ರೀತಿಯಾಗಿ ಭಾಳ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಇದೆ ಇದು. 2024 ಬ್ಯೂನಸ್ ಐರಿಸ್ ಸೌಂದರ್ಯ ಸ್ಪರ್ಧೆ ವಿಜೇತೆ ಯಾರಪ್ಪ ಅಂತಂದರೆ ಅಲೆಕ್ಸಾಂಡ್ರಾ ಮಾರಿಸಾ ರೋಡ್ರಿಗಸ್. ಇವರು 2024 ಬ್ಯೂನಸ್ ಐರಿಸ್ ಸೌಂದರ್ಯ ಸ್ಪರ್ಧೆ ವಿಜೇತರಾಗಿದ್ದಾರೆ. ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ ಪ್ರಾಂತ್ಯದ ರಾಜಧಾನಿ ಲಾ ಪ್ಲಾಟಾದಿಂದ ಅಲೆಕ್ಸಾಂಡ್ರಾ ಮಾರಿಸಾ ರೋಡ್ರಿಗಸ್ ಅವರು 2024 ವಿಶ್ವ ಸುಂದರಿ ಬ್ಯೂನಸ್ ಐರಿಸ್ ಸ್ಪರ್ಧೆಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇವರು 60 ವರ್ಷದ ಮಹಿಳೆಯೊಬ್ಬಳು ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾಗಿ ಇತಿಹಾಸ ಸೃಷ್ಟಿಸಿದ್ದಾರೆ. ಎಷ್ಟು? 60 ವರ್ಷ. ಈ ಅಲೆಕ್ಸಾಂಡ್ರಾ ಮಾರಿಸಾ ರೋಡ್ರಿಗಸ್ ಅವರಿಗೆ 60 ವರ್ಷ ಆಗಿದೆ. 60 ವರ್ಷದಿಂದ ಇವರು ಗೆದ್ದ ಮೊದಲು ಇವರು ಅಂದರೆ ಪ್ರಪಂಚದಲ್ಲೇ ಫೇಮಸ್ ಆಗಿದ್ದಾರೆ. ಇವರು ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಫ್ರೆಂಡ್ಸ್, ಸ್ಕ್ರೀನ್ ಶಾಟ್ ಅಂತ ತೆಗೆದುಕೊಳ್ಳಿ. ಮುಂದೆ ನೋಡೋದಾದರೆ 2023 77ನೇ ಆವೃತ್ತಿಯ ಮಿಸ್ ಯೂನಿವರ್ಸ್ ವಿಜೇತೆ ಯಾರಪ್ಪ ಅಂತಂದರೆ ನಿಕರಗೋವಾದ ಸೇಯಾನಿಸ್ ಅಲೋಂಡ್ರಾ ಪ್ಯಾಲಾಸಿಯೋಸ್. ಇವರು 2023 77ನೇ ಆವೃತ್ತಿಯ ಮಿಸ್ ಯೂನಿವರ್ಸ್ ವಿಜೇತೆಯಾಗಿದ್ದಾರೆ. 2023 71ನೇ ಆವೃತ್ತಿಯ ಮಿಸ್ ವರ್ಲ್ಡ್ ವಿಜೇತೆ ಯಾರಪ್ಪ ಅಂತಂದರೆ ಚೆಕ್ ರಿಪಬ್ಲಿಕ್ನ ಕ್ರಿಸ್ಟಿನಾ ಪಿಸಾಕೋವಾ. ಅಂದರೆ 2023 72ನೇ ಆವೃತ್ತಿಯ ಮಿಸ್ ಯೂನಿವರ್ಸ್ ವಿಜೇತೆ. ಅದೇ ರೀತಿಯಾಗಿ ಈ 71ನೇ ಆವೃತ್ತಿಯ ಮಿಸ್ ವರ್ಲ್ಡ್ ವಿಜೇತೆ. ಅಂದರೆ ಬೇರೆ ಬೇರೆ ನೋಡಿ ಫ್ರೆಂಡ್ಸ್, ಮತ್ತೆ ಎರಡು ಒಂದೇ ಅಂತ ತಿಳ್ಕೊಬೇಡಿ. 71ನೇ ಆವೃತ್ತಿದು ಮಿಸ್ ವರ್ಲ್ಡ್ದು, ಆದರೆ 72ನೇ ಆವೃತ್ತಿಯು ಮಿಸ್ ಯೂನಿವರ್ಸ್ ಅದಾಗಿದೆ. ಭಾಳ ಇಂಪಾರ್ಟೆಂಟ್. ಅಂದರೆ ಜಗತ್ತಿನ ಪ್ರಮುಖ ಸೌಂದರ್ಯ ಸ್ಪರ್ಧೆಗಳ ಆತಿಥ್ಯ ಮತ್ತು ದೇಶಗಳು ನೋಡೋದಾದರೆ ಮಿಸ್ ವರ್ಲ್ಡ್ ಇದು ಸ್ಥಾಪನೆಯಾಗಿದ್ದು 1951ರಿಂದ. ಇದನ್ನು ನೀಡೋ ದೇಶ ಇಂಗ್ಲೆಂಡ್. ಮಿಸ್ ಯೂನಿವರ್ಸಲ್ ಇದು 1952ರಲ್ಲಿ ಸ್ಥಾಪನೆಯಾಗಿದೆ. ಇದು ನಡೆಯುವ ಸ್ಥಳ ಅಮೇರಿಕಾ. ಮಿಸ್ ಇಂಟರ್ನ್ಯಾಷನಲ್ ಇದು 1960ರಲ್ಲಿ ಸ್ಥಾಪನೆ ಆದರೆ ಜಪಾನ್ ದೇಶದಲ್ಲಿ ನಡೆಯುತ್ತದೆ. ಮಿಸ್ ಅರ್ತ್ 2001ರಿಂದ ಸ್ಥಾಪನೆಯಿದೆ, ಫಿಲಿಪೈನ್ ದೇಶದಲ್ಲಿ ನಡೆಯುತ್ತದೆ. ಒಟ್ಟು ಜಗತ್ತಿನಲ್ಲಿ 4 ಪ್ರಮುಖ ಸೌಂದರ್ಯ ಸ್ಪರ್ಧೆಗಳು ನಡೆಯುತ್ತವೆ. ಅದೇ ರೀತಿಯಾಗಿ ಮುಂದೆ ಹೋಗೋಣ. ಇರಾನ್ ಮಚ್ಚಸ್ ಇಸ್ರೇಲ್ ಯುದ್ಧ 2024. ಇದು ಇರಾನ್ನ ಆಪರೇಷನ್ ಟ್ರೂ ಪ್ರಾಮಿಸ್ ಮಚ್ಚಸ್ ಇಸ್ರೇಲ್ನ ಐರಿಸ್ ಶೀಲ್ಡ್. ಅಂದರೆ ಇತ್ತೀಚೆಗೆ ಇರಾನ್ನಲ್ಲಿ ಮಿಲಿಟರಿಯ ಶಾಖೆಗಳಾದ ಇಸ್ಲಾಮಿಕ್ ಕ್ರಾಂತಿಕಾರಿ ಗಾಡ್ ಕಾಪ್ಸ್ನವರು ಇರಾಕ್ನಲ್ಲಿರುವ ಇಸ್ಲಾಮಿಕ್ ರೆಸಿಸ್ಟೆನ್ಸ್, ಲೆಬನಾನ್ ಗ್ರೂಪ್, ಎಲ್ಬೋಜಲಾ, ಯೆಮೆನ್ ಹೌತಿಗಳ ಸಹಯೋಗದೊಂದಿಗೆ ಡ್ರೋನ್ಗಳನ್ನು, ಕ್ರೂಸ್ ಕ್ಷಿಪಣಿಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಇಸ್ರೇಲ್ ಮತ್ತು ಇಸ್ರೇಲಿ ಆಕ್ರಮಿತ ಗೋಲ್ಡನ್ ಹೈಟ್ಸ್ ಸಿ ದಾಳಿ ನಡೆಸಿತು. ಇತ್ತೀಚೆಗೆ ಇಸ್ರೇಲ್ ಮೇಲೆ ಯಾವ್ಯಾವ ಅಂದರೆ ಈ ಲೆಬನಾನ್ ಗ್ರೂಪ್, ಎಲ್ಬೋಜಲಾ, ಯೆಮೆನ್ ಹೌತಿ ಬಂಡುಕೋರರ ಸಹಾಯದೊಂದಿಗೆ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಈ ಪ್ರತೀಕಾರವಾಗಿ ಇರಾನ್ ದೇಶವು ಆಪರೇಷನ್ ಬ್ಲೂ ಟ್ರೂ ಪ್ರಾಮಿಸ್ ಎಂಬ ಸಂಕೇತವನ್ನು ನಾಮವನ್ನು ನೀಡಿದೆ. ಇದನ್ನು ಇರಾನ್ ದೇಶ ಇದನ್ನು ಆಪರೇಷನ್ ಟ್ರೂ ಪ್ರಾಮಿಸ್ ಎಂದು ಸಂಕೇತವನ್ನು ನೀಡಿದೆ. ಇಸ್ರೇಲ್ ಮೇಲೆ ಇರಾನ್ ಪ್ರತೀಕಾರಕ ದಾಳಿ ನಡೆಸಿದೆ ಇತ್ತೀಚೆಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿರಿಯಾ ರಾಜಧಾನಿ ಡಮಸ್ಕಸ್ನಲ್ಲಿರುವ ಇರಾನ್ ದೇಶದ ರಾಯಭಾರಿ ಕಚೇರಿ ಸಂಕೀರ್ಣದ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿತು. ಈ ದಾಳಿಯಿಂದ ಇರಾನ್ನ ರಾಯಭಾರಿ ವಿಭಾಗವನ್ನು ಹೊಂದಿರುವ ಕಟ್ಟಡ ನಾಶವಾಗಿತ್ತು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ 8 ಅಧಿಕಾರಿಗಳು ಮತ್ತು 2 ಸಿರಿಯನ್ ನಾಗರಿಕರು ಸೇರಿದಂತೆ 16 ಮಂದಿ ಈ ವೈಮಾನಿಕ ದಾಳಿಯಲ್ಲಿ ಹತ್ಯರಾಗಿದ್ದರು. ಈ ದಾಳಿಯನ್ನು ಇಸ್ರೇಲ್ ಮತ್ತು ಇರಾನ್, ಇಸ್ರೇಲ್ ಮತ್ತು ಹಮಾಸ್ ಹಾಗೂ ಇಸ್ರೇಲ್ ಹೆಜ್ಬುಲ್ಲಾದ
ಸಂಘಟನದ ನಡುವೆ ಜರುಗಿತು. ಅಂದರೆ 3 ಪಡೆಗಳು ಅದು. ಇದರ ಪರಿಣಾಮ ಇಸ್ರೇಲ್, ಹಮಾಸ್, ಹೆಜ್ಬೋಲಾ ಒಟ್ಟಾರೆ ಸೇರಿ ಇಸ್ರೇಲ್ ಮೇಲೆ ಪ್ರತೀಕಾರ ಕೈಗೊಂಡಿದ್ದವು. ಅಂದರೆ ಇತ್ತೀಚೆಗೆ ಇಸ್ರೇಲ್ ದೇಶ ಇರಾನ್ ಮೇಲೆ ದಾಳಿಯನ್ನು ಮಾಡಿತ್ತು, ರಾಯಭಾರಿ ಕಚೇರಿಯ ಮೇಲೆ. ಅದರಿಂದ ಇಸ್ರೇಲ್ ಮತ್ತು ಇರಾನ್, ಇಸ್ರೇಲ್ ಮತ್ತು ಹಮಾಸ್, ಇಸ್ರೇಲ್ ಮತ್ತು ಹೆಜ್ಬೋಲಾ ಅವು 3ಗಳು ಇರಾನ್ ಮೇಲೆ ದಾಳಿ ಮಾಡಿವೆ. 3 ಪಡೆಗಳು ಭಾಳ ಇಂಪಾರ್ಟೆಂಟ್ ಆಗಿದೆ, ಇದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಇರಾನ್ನ ಪ್ರತೀಕಾರ ದಾಳಿ ನಡೆಸಿದ ವಿಧಾನ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಇಸ್ರೇಲ್ ತನ್ನ ರಕ್ಷಣೆಗಾಗಿ ಉಕ್ಕಿನ ಕವಚ ಸಂಕೇತನಾಮ ಕಾರ್ಯಾಚರಣೆ ನಡೆಸಿದೆ. ಅಂದರೆ ಕ್ಷಿಪಣಿ ಧ್ವಂಸಕ ಆಗಿರುವ ಆ್ಯರೋ 3 ಮತ್ತು ಡ್ರೋನ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಧ್ವಂಸಕ ಡೇವಿಡ್ ಸ್ಲಿಂಗ್ ವ್ಯವಸ್ಥೆಯನ್ನು ಬಳಸಿ ಇಸ್ರೇಲ್ ದೇಶ ತನ್ನ ರಕ್ಷಣೆಯನ್ನು ಮಾಡಿಕೊಂಡಿದೆ. ಇದನ್ನು ಐರನ್ ಶೀಲ್ಡ್ ಎಂಬ ಸಂಕೇತವನ್ನು ನೀಡಲಾಗಿದೆ. ಯಾವುದಕ್ಕೆ? ಇಸ್ರೇಲ್ ದೇಶ. ಅಂದರೆ ಇತ್ತೀಚೆಗೆ ಇರಾನ್ ದೇಶಗಳು ದಾಳಿ ಮಾಡಿದ್ವಲ್ಲ ಇಸ್ರೇಲ್ ಮೇಲೆ, ದಾಳಿ ಮಾಡಿದ ಮ್ಯಾಗ ಇರಾನ್ ದಾಳಿ ಮಾಡಿದಾಗ ಇಸ್ರೇಲ್ನಲ್ಲಿ ಕವಚವನ್ನು ರೆಡಿ ಮಾಡಿದ್ದೇವೆ. ಅಂದರೆ ಐರನ್ ಶೀಲ್ಡ್ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವು ಏನಾದ್ರು ಕ್ಷಿಪಣಿ ಬರ್ತಿದ್ವು ಅಂದರೆ ಇವು ರಕ್ಷಣೆ ಮಾಡುತ್ತವೆ ಇಲ್ಲಿ. ಅದೇ ರೀತಿಯಾಗಿ 17 ಭಾರತೀಯರು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ ಆ ಯುದ್ಧ ಸಂದರ್ಭದಲ್ಲಿ. ಭಾಳ ಇಂಪಾರ್ಟೆಂಟ್ ಆಗಲಿದೆ ಫ್ರೆಂಡ್ಸ್. ಸ್ಕ್ರೀನ್ಶಾಟ್ ಅಥವಾ ನೋಟ್ಸನ್ನು ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಅಮೆರಿಕದ ವೀಟೋ ಅಧಿಕಾರ ಬಳಕೆಯಿಂದಾಗಿ ಪ್ಯಾಲೆಸ್ಟೈನ್ಗೆ ಇತ್ತೀಚೆಗೆ ವಿಶ್ವಸಂಸ್ಥೆಯ ಪೂರ್ಣ ಸದಸ್ಯ ಸ್ಥಾನ ಕೈ ತಪ್ಪಿದೆ. ಇದು ಅಮೆರಿಕದಿಂದ ಇದನ್ನು ಪ್ಯಾಲೆಸ್ಟೈನ್ಗೆ ಸದಸ್ಯ ಸ್ಥಾನ ನೀಡಲಾಗಿಲ್ಲ. ಭಾಳ ಇಂಪಾರ್ಟೆಂಟ್ ಇದೆ. ಅದೇ ರೀತಿಯಾಗಿ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯು ಸ್ಥಾಪನೆಗೊಂಡಿದೆ. 51 ರಾಷ್ಟ್ರಗಳಿಂದ ಸ್ಥಾಪನೆಗೊಂಡ ವಿಶ್ವಸಂಸ್ಥೆಯು ಪ್ರಸ್ತುತವಾಗಿ ಪೂರ್ಣ ಸದಸ್ಯತ್ವ ಹೊಂದಿರುವ 193 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ಟೈನ್ ಮತ್ತು ಹೋಲಿ ಸಿ ಎಂಬ 2 ವೀಕ್ಷಕ ರಾಷ್ಟ್ರಗಳಾಗಿವೆ. ಅಂದರೆ 2 ವೀಕ್ಷಕ ರಾಷ್ಟ್ರಗಳಾಗಿವೆ. ವೀಕ್ಷಕ ರಾಷ್ಟ್ರಗಳಲ್ಲಿ ಒಂದಾದ ಪ್ಯಾಲೆಸ್ಟೈನ್ ರಾಷ್ಟ್ರವು ಪೂರ್ಣ ಸದಸ್ಯ ರಾಷ್ಟ್ರದ ಸ್ಥಾನವನ್ನು ಪಡೆಯಲು ಕೆಲವು ವರ್ಷಗಳಿಂದ ಅಥವಾ ದಶಕಗಳಿಂದ ಪ್ರಯತ್ನಿಸುತ್ತಿದೆ. ಆದರೆ ಈ ಸಲ ಕೂಡ ಸಿಗಲಿಲ್ಲ. ಮೊದಲು ಯಾವಾಗ ಅಂದರೆ 2011ರಲ್ಲಿ ಇದು ಸದಸ್ಯತ್ವಕ್ಕೆ ಮನವಿ ಕೋರಿತ್ತು, ಆದರೆ ಅವಾಗೂ ಭೀ ಸಿಗಲಿಲ್ಲ. ಆದರೆ ಈಗ ಭೀ ಮನವಿ ಕೋರಿ ಮಾಡಿತ್ತು, ಆದರೆ ಈಗ ಭೀ ಸಿಗಲಿಲ್ಲ. ಪ್ಯಾಲೆಸ್ಟೈನ್ ಪ್ರಯತ್ನಕ್ಕೆ ಅಡ್ಡಿ ಉಂಟು ಮಾಡಿದ ಅಮೆರಿಕದ ವೀಟೋ ಅಧಿಕಾರ. ಪ್ಯಾಲೆಸ್ಟೈನ್ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಲು ಪ್ರಯತ್ನಿಸುತ್ತಿದೆ ಪ್ಯಾಲೆಸ್ಟೈನ್. ಆದರೆ ಏನು ಮಾಡೋದು, ಅಮೆರಿಕ ತನ್ನ ವೀಟೋ ಅಧಿಕಾರವನ್ನು ಚಲಾಯಿಸಿ ವಿಶ್ವಸಂಸ್ಥೆಯ ಸದಸ್ಯತ್ವ ಬಾಗಿಲನ್ನು ಮುಚ್ಚಿ ಹಾಕಿದೆ. ಯಾಕಪ್ಪ ಅಂತಂದರೆ ಅಮೆರಿಕ ಕಳತದ ಹಮಾಸ್ ಉಗ್ರರಿಗೆ ಇದು ಆಶ್ರಯ ನೀಡುವುದೇ ಆಗಿದೆ. ಪ್ಯಾಲೆಸ್ಟೈನ್ನಿಂದ ಅಮೆರಿಕ ಖಂಡನೆ ಮಾಡಿದೆ. ಹಮಾಸ್ ಉಗ್ರರಿಗೆ ಅಂದರೆ ಆಶ್ರಯ ನೀಡಿರೋ ಕಾರಣ ಅಮೆರಿಕ ದೇಶ ಇದು ಪ್ಯಾಲೆಸ್ಟೈನ್ ದೇಶವನ್ನು ಸದಸ್ಯ ರಾಷ್ಟ್ರವಾಗಿ ಸ್ಥಾನ ನೀಡಿಲ್ಲ. ಈ ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆಯುವ ವಿಧಾನ ನೋಡೋದಾದರೆ, ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಲು ಬಯಸುವ ಯಾವುದೇ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿದೆ. ಅದೇ ರೀತಿಯಾಗಿ ಮಹಾ ಕಾರ್ಯದರ್ಶಿಗಳು ಈ ಅರ್ಜಿಯನ್ನು ಮಾಹಿತಿಗಾಗಿ ಸಾಮಾನ್ಯ ಸಭೆಯ ಮುಂದೆ ಅಧಿವೇಶನಕ್ಕೆ ಮಂಡಿಸಬೇಕು. ಅಲ್ಲದೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಗೆ ಪ್ರತಿಯನ್ನು ಕಳಿಸಬೇಕಾಗುತ್ತದೆ. ಅಲ್ಲಿಂದ ಅದು ಹೋಗಿಸಿಂದ ಅವರ 15 ಸದಸ್ಯ ರಾಷ್ಟ್ರಗಳಿಗೆ ತಲುಪುತ್ತದೆ. ಕನಿಷ್ಠ 9 ಸದಸ್ಯ ರಾಷ್ಟ್ರಗಳು ಈ ಅರ್ಜಿಯನ್ನು ಬೆಂಬಲಿಸಬೇಕು. ಅಲ್ಲದೆ ಸದಸ್ಯ ಮಂಡಳಿಯ ಎಲ್ಲ 5 ಕಾಯಂ ಸದಸ್ಯ ರಾಷ್ಟ್ರಗಳು ಅನುಮೋದನೆ ನೀಡೋದು ಕಡ್ಡಾಯವಾಗಿದೆ. ಅಂದರೆ 5 ರಾಷ್ಟ್ರಗಳು ಕಾಯಂ ರಾಷ್ಟ್ರಗಳಾಗಿವೆ. ಯಾವಪ್ಪ ಅಂತಂದರೆ ಆ ಕಾಯಂ 5 ರಾಷ್ಟ್ರಗಳು ಅಮೇರಿಕ, ಬ್ರಿಟನ್, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ. ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಇದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿಲ್ಲ ಅಂದರೆ. ಅದೇ ರೀತಿ ಮುಂದೆ ನೋಡೋದಾದರೆ, ವಿಶ್ವ ಪುಸ್ತಕ ಮತ್ತು ಕಾಪಿರೈಟ್ ದಿನ ಇದನ್ನು ಏಪ್ರಿಲ್ 23ರಂದು ಆಚರಿಸಲಾಗುತ್ತದೆ. ಯಾವುದಂದರೆ ಯುನೆಸ್ಕೋ ಸಂಸ್ಥೆ ಆಚರಣೆ ಮಾಡುತ್ತದೆ. ಇದನ್ನು 2024ರ
ವಿಶ್ವ ಪುಸ್ತಕ ಕಾಪಿರೈಟ್ ದಿನ ಧ್ಯೇಯವಾಕ್ಯ ನೋಡೋದಾದರೆ ರೀಡ್ ಯುವರ್ ವೇ ಧ್ಯೇಯವಾಕ್ಯವಾಗಿದೆ 2024 ಧ್ಯೇಯವಾಕ್ಯ. ಪ್ರತಿ ವರ್ಷ ಏಪ್ರಿಲ್ 23 ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನವನ್ನಾಗಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯುನೆಸ್ಕೋ ಸಂಸ್ಥೆಯು ಆಚರಿಸ್ತಾ ಬಂದಿದೆ. ಅದೇ ರೀತಿಯಾಗಿ 2024 ಏಪ್ರಿಲ್ 23 ವಿಶ್ವ ಪುಸ್ತಕ ಹಕ್ಕುಸ್ವಾಮ್ಯ ದಿನವನ್ನು ನಿಮ್ಮ ದಾರಿಯಲ್ಲಿ ಓದಿ ರೀಡ್ ಫಾರ್ ಯುವರ್ ವೇ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗಿದೆ. ಈ ದಿನದಂದು ನಿಧನರಾದ ಹೆಸರಾದಂಥ ಲೇಖಕರಾದ ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಮಿಗುಯೆಲ್ ಸರ್ವಾಂಟೆಸ್, ಇಂಕಾ ಗಾರ್ಸಿಲಾಸೋ ಡೆ ಲಾ ವೇಗಾ ಅವರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಯುನೆಸ್ಕೋ ಸಂಸ್ಥೆಯು ಯುನೆಸ್ಕೋ ವಿಶ್ವ ಪುಸ್ತಕ ರಾಜಧಾನಿಯನ್ನು ಗುರುತಿಸುತ್ತದೆ. ಹಾಗಾದರೆ 2024 ವಿಶ್ವ ಪುಸ್ತಕ ರಾಜಧಾನಿ ಯಾವುದಂದರೆ ಫ್ರಾನ್ಸ್ನ ಸ್ಟ್ರಾಸ್ಬರ್ಗ್ ನಗರ. ಫ್ರಾನ್ಸ್ನ ಸ್ಟ್ರಾಸ್ಬರ್ಗ್ ನಗರವು 2024 ಪುಸ್ತಕ ರಾಜಧಾನಿಯಾಗಿದೆ. ಹಾಗಾದರೆ 2025 ಪುಸ್ತಕ ರಾಜಧಾನಿ ಯಾವುದಂದರೆ ರಿಯೋ ಡಿ ಜನೈರೋ. 2025 ಯುನೆಸ್ಕೋ ವಿಶ್ವ ಪುಸ್ತಕ ರಾಜಧಾನಿ ಯಾವುದಂದರೆ ರಿಯೋ ಡಿ ಜನೈರೋ. ಅದೇ ರೀತಿಯಾಗಿ 2023 ಪುಸ್ತಕ ರಾಜಧಾನಿ ಯಾವುದಂದರೆ ಘಾನಾ ದೇಶದ ಆಕ್ರಾ. ಈ ಘಾನಾ ದೇಶದ ಆಕ್ರಾ 2023 ಪುಸ್ತಕದ ರಾಜಧಾನಿ ಇದೆ. ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ನೋಡಿಕೊಳ್ಳಿದ್ದು ಅಂದ್ಕೊಳ್ಳೋ. ಅದೇ ರೀತಿಯಾಗಿ ಶ್ರೀಲಂಕಾ ಹಂಬಂತೋಟದ ಮಟಲ ರಾಜಪಕ್ಷೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ವಹಣೆಯನ್ನು ಭಾರತ ಮತ್ತು ರಷ್ಯಾ ಸಂಸ್ಥೆಗಳಿಗೆ ವಹಿಸಿದೆ. ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಶ್ರೀಲಂಕಾ ದೇಶದ ಹಂಬಂತೋಟದಲ್ಲಿರುವ ಮಟಲ ರಾಜಪಕ್ಷೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ವಹಣೆಯನ್ನು ಭಾರತ ಮತ್ತು ರಷ್ಯಾ ಸಂಸ್ಥೆಗಳಿಗೆ ಅಂದರೆ ಕಂಪನಿಗಳಿಗೆ ವಹಿಸಲಾಗಿವೆ. ಎಷ್ಟು ವರ್ಷ? 30 ವರ್ಷ. ಭಾರತ ಮತ್ತು ರಷ್ಯಾ ದೇಶಗಳು ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಣೆ ಹೊತ್ತಿವೆ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಮುಂದೆ ನೋಡೋದಾದರೆ ವರ್ಲ್ಡ್ ಅಂದರೆ ಅಂತಾರಾಷ್ಟ್ರೀಯ ಭೌತಿಕ ಆಸ್ತಿ ದಿನ. ಇದನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಏಪ್ರಿಲ್ 26ನೇ ತಾರೀಕಂದು ಆಚರಣೆ ಮಾಡ್ತಾರೆ. ಅಂದರೆ ಅಂತಾರಾಷ್ಟ್ರೀಯ ಭೌತಿಕ ಆಸ್ತಿ ದಿನ ಏಪ್ರಿಲ್ 26ನೇ ತಾರೀಕು ಆಚರಣೆ ಮಾಡ್ತಾರೆ. ಹಾಗಾದರೆ ಇದರ ಧ್ಯೇಯವಾಕ್ಯ ನೋಡೋದಾದರೆ ಭೌತಿಕ ಆಸ್ತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳು ನಾವೀನ್ಯತೆ ಮತ್ತು ಸೃಜನಶೀಲತೆಯೊಂದಿಗೆ ನಮ್ಮ ಸಾಮಾನ್ಯ ಭವಿಷ್ಯವನ್ನು ನಿರ್ಮಿಸುವುದು 2024 ಅಂತಾರಾಷ್ಟ್ರೀಯ ಭೌತಿಕ ಆಸ್ತಿ ದಿನದ ಧ್ಯೇಯವಾಕ್ಯವಾಗಿದೆ. ಭೌತಿಕ ಆಸ್ತಿ ದಿನದ ಆಚರಣೆ ಏನೆಲ್ಲ ನೋಡೋಣ. 1970 ಏಪ್ರಿಲ್ 26 ಪ್ರತಿ ವರ್ಷ ವಿಶ್ವ ಭೌತಿಕ ಆಸ್ತಿ ದಿನವನ್ನು ಆಚರಣೆ ಮಾಡಲು ನಿರ್ಧರಿಸಲಾಗಿದೆ. ಅಂದರೆ ಪ್ರತಿ ವರ್ಷ ಆಧುನಿಕ ಜಗತ್ತಿನ ಭೌತಿಕ ಆಸ್ತಿ ಹೊಂದಿರುವವರ ಮಹತ್ವವನ್ನು ಪ್ರಧಾನಗೊಳಿಸಿ ಜಾಗತಿಕ ಸವಾಲುಗಳನ್ನು ಪ್ರತಿಬಿಂಬಿಸುವ ನಿರ್ದಿಷ್ಟ ವಿಷಯವನ್ನು ಆಯ್ಕೆ ಮಾಡಲಾಗುತ್ತದೆ. ಇಂದಿನ ವರ್ಷದಲ್ಲಿ ಡಿಜಿಟಲ್ ಸಾಕ್ಷರತೆ, ಹಸಿರು ಭವಿಷ್ಯದಂಥ ವಿಷಯಗಳನ್ನು ವಿಶ್ವ ಭೌತಿಕ ಆಸ್ತಿ ಸಂಸ್ಥೆ ಅವರು ಆಯ್ಕೆ ಮಾಡಿದ್ದರು. ಅಂದರೆ ವರ್ಲ್ಡ್ ಅಂತಾರಾಷ್ಟ್ರೀಯ ಭೌತಿಕ ಆಸ್ತಿ ದಿನ ಅಂದರೆ ಏಪ್ರಿಲ್ 26, ಅಂದರೆ ವರ್ಲ್ಡ್ ನೆಟ್ರಿಕಲ್ಚರ್ ಪ್ರಾಪರ್ಟಿ ಡೇ ಏಪ್ರಿಲ್ 26ನೇ ತಾರೀಕನ್ನು ಮಾಡಲಾಗುತ್ತದೆ. ಭಾಳ ಇಂಪಾರ್ಟೆಂಟ್ ಆಗುತ್ತದೆ ಫ್ರೆಂಡ್ಸ್, ನೋಡಿಕೊಳ್ಳಿ ಒಂದ್ಸಲ. ಸ್ಕ್ರೀನ್ಶಾಟನ್ನು ನೋಡಿ ತೆಗೆದುಕೊಳ್ಳಿ ಒಂದ್ಸಲ, ಪಾಸ್ ಮಾಡಿ. ಈ ಭೌತಿಕ ಆಸ್ತಿ ಸಾಮಾನ್ಯ ವಿಧಗಳು ನೋಡೋದಾದರೆ ಈ ಭೌತಿಕ ಆಸ್ತಿಯ ಸಾಮಾನ್ಯ ವಿಧಗಳು ಅಂದರೆ ಯಾವ್ಯಾವ ಲೇಸಿಂದ ಅಳತೆಯನ್ನು ಮಾಡಿ ಅವರು ಬಿಡುಗಡೆ ಮಾಡ್ತಾರೆ ಅಂದರೆ ಕೃತಿ ಸ್ವಾಮ್ಯ, ಪೇಟೆಂಟ್ಗಳು, ವಿನ್ಯಾಸಗಳು, ಟ್ರೇಡ್ ಮಾರ್ಕ್ಗಳು ಮತ್ತು ಭೌಗೋಳಿಕ ಸೂಚ್ಯಂಕಗಳು, ಸೆಮಿ ಕಂಡಕ್ಟರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳ ಲೇಔಟ್ ಡಿಸೈನ್ ಆಗಿವೆ. ಈ ಎಷ್ಟು 6 ಬಗೆಯ ವಿಧಗಳಿಂದ ಈ ಭೌತಿಕ ಆಸ್ತಿಯ ಸಾಮಾನ್ಯವನ್ನು ಹೊಂದಿದೆ ಇದು ಡೇ. ಇವನು ಪಾಸ್ ಮಾಡಿ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ US ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ 2024 ಫೆಬ್ರವರಿಯಲ್ಲಿ ಬಿಡುಗಡೆಯಾದ ಅಂತಾರಾಷ್ಟ್ರೀಯ ಭೌತಿಕ ಆಸ್ತಿ ಸೂಚ್ಯಂಕದಲ್ಲಿ ಭಾರತ 38.64% ಹೊಂದಿ 42ನೇ ಸ್ಥಾನ ಪಡೆದಿದೆ. ಎಷ್ಟು? 42ನೇ ಸ್ಥಾನ ಪಡೆದಿದೆ ಭೌತಿಕ
ಆಸ್ತಿ ಸೂಚ್ಯಂಕದಲ್ಲಿ. ಅಮೆರಿಕ ದೇಶ 95.48ಗಳೊಂದಿಗೆ ಅಗ್ರಸ್ಥಾನ ಪಡೆದಿದೆ ಅಂತಾರಾಷ್ಟ್ರೀಯ ಭೌತಿಕ ಆಸ್ತಿ ಸೂಚ್ಯಂಕದಲ್ಲಿ. ಭಾರತ 42ನೇ ಸ್ಥಾನ ಪಡೆದಿದೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್, ನೋಡಿಕೊಳ್ಳಿ. ಅದೇ ರೀತಿಯಾಗಿ ನೋಡೋದಾದರೆ ರಾಷ್ಟ್ರೀಯ ಪಂಚಾಯತ್ ದಿನ, ಇದನ್ನು ಏಪ್ರಿಲ್ 24ರಂದು ಆಚರಣೆ ಮಾಡುತ್ತಾರೆ. ನ್ಯಾಷನಲ್ ಪಂಚಾಯತ್ ರಾಜ್ ಡೇ. ಇದನ್ನು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಆಚರಿಸಲಾಯಿತು. ಇದು 15ನೇ ಆವೃತ್ತಿಯ ಆಚರಣೆಯಾಗಿದೆ. ಈ ಸಂದರ್ಭದಲ್ಲಿ 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯ 3 ದಶಕಗಳ ನಂತರ ತಳಮಟ್ಟದಲ್ಲಿ ಆಡಳಿತ ಎಂಬ ರಾಷ್ಟ್ರೀಯ ಸಮಾಲೋಚನೆಯನ್ನು ಆಯೋಜಿಸಲಾಯಿತು. ಅಂದರೆ ರಾಷ್ಟ್ರೀಯ ಪಂಚಾಯತ್ ದಿನ ಯಾವಾಗಂದರೆ ಏಪ್ರಿಲ್ 24ನೇ ತಾರೀಕು. ಇದರ ಹಿನ್ನೆಲೆ ನೋಡೋಣ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡುವ ಉದ್ದೇಶದಿಂದ ಅಂದಿನ ಪ್ರಧಾನಮಂತ್ರಿಯಾಗಿರುವ PV ನರಸಿಂಹರಾವ್ ನೇತೃತ್ವದಲ್ಲಿ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು 1992 ಡಿಸೆಂಬರ್ 22ರಂದು ಲೋಕಸಭೆಯಲ್ಲಿ ಮತ್ತು 1992 ಡಿಸೆಂಬರ್ 23ರಂದು ರಾಜ್ಯಸಭೆಯಲ್ಲಿ ಮಂಡಿಸಿ ಅಂಗೀಕಾರ ಪಡೆಯಲಾಯಿತು. ಸಂಸತ್ತಿನ 2 ಸದನಗಳಲ್ಲಿ ಮಸೂದೆಗೆ ಅಂಗೀಕಾರ ಪಡೆದ ನಂತರ ದೇಶದ 17 ರಾಜ್ಯಗಳ ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆಯಲಾಯಿತು. ಇದನ್ನು 1993 ಏಪ್ರಿಲ್ 23ರಂದು ಅಂದಿನ ಭಾರತ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ, ಅಂದರೆ ಈ 1993 ಏಪ್ರಿಲ್ 23 ರಾಷ್ಟ್ರಪತಿ ಯಾರಾಗಿದ್ದರು ಅಂದರೆ ಶಂಕರ್ ದಯಾಳ್ ಶರ್ಮಾ, ಮಸೂದೆಗೆ ಅಂಕಿತನಾಮ ಹಾಕಿದರು. ಈ ಮಸೂದೆ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯಾಗಿದೆ. 1993 ಏಪ್ರಿಲ್ 24ರಂದು ಜಾರಿಗೆ ಬಂತು. ಈ ಜಾರಿಗೆ ಬಂದ ಕಾರಣ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತದೆ. ಭಾರತ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಯಾರಂದರೆ ಬಲವಂತನಾಥ್ ಮೆಹ್ತಾ ಆಗಿದ್ದಾರೆ. ಅದೇ ರೀತಿಯಾಗಿ ಮೊದಲ ಪಂಚಾಯತ್ ರಾಜ್ ದಿನ ನೋಡೋದಾದರೆ ಭಾರತ ಅಂದಿನ ಪ್ರಧಾನಿ ಯಾರಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 2010ರ ಏಪ್ರಿಲ್ 24ರಂದು ಮೊದಲ ಪಂಚಾಯತ್ ರಾಜ್ ದಿನವನ್ನು ಘೋಷಿಸಿದರು. ಈ ಹಿನ್ನೆಲೆಯಲ್ಲಿ 2010ರಿಂದ ಪ್ರತಿ ವರ್ಷ ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸ್ತಾ ಬಂದಿದೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್, ನೋಡಿಕೊಳ್ಳಿ. ಅಂದರೆ ಇತ್ತೀಚೆಗೆ ಇದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯವು ಮಧ್ಯಪ್ರದೇಶದ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಮಧ್ಯಪ್ರದೇಶದ ರೇವಾದಲ್ಲಿ ಈ ರಾಷ್ಟ್ರೀಯ ಪಂಚಾಯತ್ ದಿನವನ್ನು ಆಚರಿಸಲಾಯಿತು. 2022ರ ಏಪ್ರಿಲ್ 24ರಂದು ಪಂಚಾಯತ್ ರಾಜ್ ದಿನವನ್ನು ಜಮ್ಮು ಕಾಶ್ಮೀರದ ಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಆಚರಿಸಲಾಗಿತ್ತು. ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ನೋಡಿಕೊಳ್ಳಿ ಒಂದು ಸಲ ಸ್ಕ್ರೀನ್ಶಾಟ್ ಅಂತ ತೆಗೆದುಕೊಳ್ಳಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಪ್ರಮುಖ ಯಾರಪ್ಪ ಅಂತಂದರೆ ಅದೇ ರಾಮಕೃಷ್ಣ ಹೆಗಡೆ ಆಗಿದ್ದಾರೆ. ಇವರು ಪಂಚಾಯತ್ ರಾಜ್ಗೋಸ್ಕರ ಭಾಳ ಪ್ರಮುಖವಾದ ಹೋರಾಟ ನಡೆಸಿದ್ದಾರೆ. ಇವರು ಕೂಡ ರಾಮಕೃಷ್ಣ ಹೆಗಡೆ, ನೋಡಿಕೊಳ್ಳಿ ಫ್ರೆಂಡ್ಸ್ ಒಂದು ಸಾಕು. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ, ಇದನ್ನು ಮೇ 1ನೇ ತಾರೀಕಂದು ಆಚರಣೆ ಮಾಡುತ್ತಾರೆ. ಕಾರ್ಮಿಕರ ವರ್ಗದ ಹಕ್ಕುಗಳು ಮತ್ತು ಕಲ್ಯಾಣವನ್ನು ಪ್ರತಿಪಾದಿಸಲು ಪ್ರತಿ ವರ್ಷ ಮೇ 1ರಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಮೇ ಡೇ ಎಂದು ಕೂಡ ಕರೆಯುತ್ತಾರೆ. ಯಾವಾಗ? ಇಂಟರ್ನ್ಯಾಷನಲ್ ಲೇಬರ್ ಡೇ ಮೇ 1ನೇ ತಾರೀಕು. ಅಂದರೆ ಭಾರತ ಮೊದಲ ಕಾರ್ಮಿಕ ದಿನ ಯಾವುದು? 1923ರಲ್ಲಿ ಭಾರತದ ಮೊದಲ ಕಾರ್ಮಿಕರ ದಿನವನ್ನು ಕೇಳಬಹುದು ನಾವು. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಇತಿಹಾಸ ನೋಡೋಣ. ಈ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಒಂದು ಇತಿಹಾಸವಿದೆ. ಇದು ಅಂದ್ರೆ ಕಾರ್ಮಿಕ ರಕ್ತಸಿಕ್ತ ಹೋರಾಟದ ಇತಿಹಾಸವಿದೆ. 1886ರ ಮೇ 1ರಂದು ಚಿಕಾಗೋದ ಎಮಾರ್ಕ್ನಲ್ಲಿ ಕಾರ್ಮಿಕರಿಗೆ ದುಡಿಯುವ ಅವಧಿಯನ್ನು 8 ಗಂಟೆಗಳ ಮಿತಗೊಳಿಸಬೇಕೆಂದು ಸಾರ್ವಜನಿಕ ಸಭೆ ನಡೆದಿತ್ತು. ಯಾವಾಗ? 1886ರಾಗ ಇಲ್ಲಿ ಚಿಕಾಗೋದಲ್ಲಿ 8 ಗಂಟೆಗಳ ಕಾಲ ನಮ್ಗೆ ಅಷ್ಟೇ ಕೆಲಸ ಇರ್ಬೇಕಂತ ಹೇಳಿದರು ಅವರು ಕಾರ್ಮಿಕರು. ಒಬ್ಬ ಅಪರಿಚಿತ ವ್ಯಕ್ತಿ ಏನು ಮಾಡುತ್ತಾನಂದ್ರೆ ನಡೆದ ಸಭೆಯಲ್ಲಿ ಬಾಂಬನ್ನು ಪೊಲೀಸರ ಮೇಲೆ ದಾಳಿ ಹಾಕ್ತಾನೆ, ಬಾಂಬ್ ಹಾಕ್ತಾನೆ. ಆ ಬಾಂಬ್ ಹಾಕಿದ ಕಾರಣ
ಪೊಲೀಸರೆಲ್ಲ ಅಮಾಯಕರನ್ನು ಬಲಿ ತೊಗೊತಾರೆ. ಆದ ಕಾರಣ ಅವತ್ತಿನ ದಿನವನ್ನು ಅಂದರೆ ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಆಚರಿಸಲಾಗುತ್ತದೆ. ಅಂದರೆ ಸಾರ್ವಜನಿಕ ಸಭೆ ನಡೆದಿತ್ತು. ಅಪರಿಚಿತ ವ್ಯಕ್ತಿಯೊಬ್ಬ ಪೊಲೀಸರ ಹತ್ತ ಬಾಂಬನ್ನು ಎಸೆದಾಗ ಪೊಲೀಸರು ಸಭೆಯ ಮತ್ತು ಮೆರವಣಿಗೆ ನಡೆಯುತ್ತಿದ್ದ ಕಾರ್ಮಿಕರ ಮೇಲೆ ಎಗರಿ ಈ ಸಂಘರ್ಷದಲ್ಲಿ ನೂರಾರು ಮಂದಿ ಸಾವನ್ನಪ್ಪಿದರು. ಈ ನೆನಪಿಗಾಗಿ ಮೇ 1 ಕಾರ್ಮಿಕರ ದಿನಾಚರಣೆ ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಯಾಗಿದೆ. ಅದು ಯಾವುದು? ILO. ಭಾಳ ಇಂಪಾರ್ಟೆಂಟ್ ಆಗಿದೆ. ಅದು ಪ್ರಶ್ನೆ ಕೇಳ್ಬೋದು. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಇದರ ಕೇಂದ್ರ ಕಚೇರಿ ಇರೋದು ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ. ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆಗಳಲ್ಲಿ ಒಂದಾದ ವಿಶ್ವಸಂಸ್ಥೆಯ ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ವಿಶ್ವಸಂಸ್ಥೆಗೆ 1969ರಲ್ಲಿ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಈ ಸಂಸ್ಥೆಯು ಇತ್ತೀಚಿನ ವಿಶ್ವ ಸಾಮಾಜಿಕ ಮತ್ತು ಉದ್ಯೋಗ ಔಟ್ಲುಕ್ ವರದಿಯನ್ನು ಕೂಡ ಪ್ರಕಟಿಸಿದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಭಾಳ ಇಂಪಾರ್ಟೆಂಟ್ ಆಗಿದೆ. ನೋಡಿಕೊಳ್ಳಿ ಫ್ರೆಂಡ್ಸ್, ಸ್ಕ್ರೀನ್ಶಾಟ್ ಅಂತ ತೆಗೆದುಕೊಳ್ಳಿ. ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಗಳು ಅಷ್ಟೇ ನೋಡೋಣ. ಅಂದರೆ ದೇಶದ ಅತಿ ದೊಡ್ಡ ಮತ್ತು ಚಿಕ್ಕ ಲೋಕಸಭಾ ಕ್ಷೇತ್ರಗಳು ನೋಡೋಣ. ಅಂದರೆ ದೇಶದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದಂದರೆ ಲಡಾಖ್. ಭೌಗೋಳಿಕ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಲೋಕಸಭಾ ಕ್ಷೇತ್ರ ಯಾವುದಂದರೆ ದೆಹಲಿಯ ಚಾಂದಿನಿ ಚೌಕ್ ಆಗಿದೆ. ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದಂದರೆ ತೆಲಂಗಾಣದ ಮಲ್ಕಾಜ್ ಗಿರಿಯಾಗಿದೆ. ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ಲೋಕಸಭಾ ಕ್ಷೇತ್ರ ಲಕ್ಷದ್ವೀಪವಾಗಿದೆ. ಅದು ಲಕ್ಷದ್ವೀಪ. ಇದು ಜನಸಂಖ್ಯೆಯಲ್ಲಿ ಅತಿ ಚಿಕ್ಕ ಲೋಕಸಭಾ ಕ್ಷೇತ್ರ ಇದೆ. ದೊಡ್ಡ ಲೋಕಸಭೆ ಅಂದರೆ ಜನಸಂಖ್ಯೆಯಲ್ಲಿ ತೆಲಂಗಾಣದ ಮಲ್ಕಾಜ್ಗಿರಿ. ದೇಶದ ಅತಿ ದೊಡ್ಡ ಲೋಕಸಭೆ ಕ್ಷೇತ್ರ ಯಾವುದಂದ್ರೆ ಲಡಾಖ್. ಅಂದರೆ ಅದು ವಿಸ್ತೀರ್ಣದಲ್ಲಿ ಚಿಕ್ಕದಂದರೆ ಚಾಂದಿನಿ ಚೌಕ್ ಆಗಿದೆ. ಅದೇ ರೀತಿಯಾಗಿ ವಿಶ್ವದ ಅತ್ಯಂತ ಹಿರಿಯ ಮತದಾರ ಅಂದರೆ 118 ವರ್ಷದ ಧರಮ್ವೀರ್. ಇವರು ಪುರುಷರಲ್ಲಿ. ಆದರೆ ಮಹಿಳೆಯರಲ್ಲಿ 117 ವರ್ಷದ ವಯಸ್ಸಿನ ಶಿರ್ಜಾದಾ ಬಲ್ಬೀರ್ ಕೌರ್ ಅವರು ಅತ್ಯಂತ ಹಿರಿಯ ಮಹಿಳಾ ಮತದಾರರಾಗಿದ್ದಾರೆ. ಈ ಧರಮ್ವೀರ್ ಅವರು ಹರಿಯಾಣ ರಾಜ್ಯದವರಾಗಿದ್ದಾರೆ. ಅದೇ ರೀತಿಯಾಗಿ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವ ನಡೀತು ಅಂದರೆ 1951-52. ಭಾರತ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಲೋಕಸಭೆ ಚುನಾವಣೆ ನಡೆದದ್ದು ಯಾವಾಗಂದರೆ 1951 ಮತ್ತು 52ರಲ್ಲಿ. ಲೋಕಸಭೆಯ ಮೊದಲ ಸಾರ್ವತ್ರಿಕ ಚುನಾವಣೆಯು 1951 ಅಕ್ಟೋಬರ್ 25ರಂದು ಆರಂಭವಾಗಿ 1952 ಮಾರ್ಚ್ 27ರಂದು ಮುಕ್ತಾಯಗೊಂಡಿದ್ದು. ಈ ಚುನಾವಣೆಯಲ್ಲಿ ಒಟ್ಟು 1874 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು. ಒಟ್ಟು ಲೋಕಸಭೆ ಕ್ಷೇತ್ರಗಳು 489 ಇದ್ದವು ಹಾಗೆ. ಅದೇ ರೀತಿಯಾಗಿ ಮೊದಲ ಮತದಾನ ಮಾಡಿದವರು ಯಾರಪ್ಪ ಅಂತಂದರೆ ಹಿಮಾಚಲ ಪ್ರದೇಶದ ಶಾಲೆಯೊಂದರ ಶಿಕ್ಷಕರಾಗಿ ಇದ್ದ ಶ್ಯಾಮ್ ಶರಣ್ ನೇಗಿ. ಇವರು ಇತ್ತೀಚೆಗೆ ಮರಣವನ್ನು ಹೊಂದಿದ್ದಾರೆ. ಶ್ಯಾಮ್ ಶರಣ್ ನೇಗಿ ಅವರು ಅಂದರೆ ಅವರ ಪ್ರತಿ ಬಾರಿಯೂ ಚುನಾವಣೆ ನಡೆದಾಗಲೂ ಶ್ಯಾಮ್ ಶರಣ್ ನೇಗಿ ಅವರ ಬಗ್ಗೆ ಮಾಧ್ಯಮದಲ್ಲಿ ವರದಿಯನ್ನು ನಾವು ನೋಡಬಹುದಾಗಿದೆ. ಇವರು 1971 ಜುಲೈ 1ರಂದು ಜನಿಸಿದ್ದರು. 2022 ನವೆಂಬರ್ 5ರಂದು ನಿಧನರಾದರು. ರಾಷ್ಟ್ರೀಯ ಮತದಾರ ದಿನ ಯಾವಾಗಂದರೆ ಜನವರಿ 25ನೇ ತಾರೀಕು. ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ನೋಡಿಕೊಳ್ಳುತ್ತೆ ಸ್ಕ್ರೀನ್ಶಾಟ್ ಅಂತ ತೆಗೆದುಕೊಳ್ಳಿ. ಮೊದಲ ಬಾರಿ ಚುನಾವಣೆ ಮೊದಲ ಪ್ರಧಾನಿ ಯಾರಂದರೆ ನೆಹರು. ಇವರು ಲೋಕಸಭೆ ಕ್ಷೇತ್ರ ಯಾವುದಂದರೆ ಉತ್ತರ ಪ್ರದೇಶದ ಫುಲ್ಪುರ್ ಕ್ಷೇತ್ರ ಆಗಿದೆ. ಭಾಳ ಇಂಪಾರ್ಟೆಂಟ್. ಚುನಾವಣೆ ಬಗ್ಗೆ ಕೇಳಬಹುದು ನಿಮಗೆ ಪ್ರಶ್ನೆಯನ್ನು, ನೋಡಿಕೊಳ್ಳಿ. ಅದೇ ರೀತಿಯಾಗಿ ವಿಶ್ವದ ಅತಿ ದೊಡ್ಡ ಚುನಾವಣೆ ವೀಕ್ಷಿಸಲು 23 ದೇಶಗಳ ಚುನಾವಣಾ ನಿರ್ವಹಣಾ ಮಂಡಳಿಗಳಿಂದ 75 ಅಂತಾರಾಷ್ಟ್ರೀಯ ಸಂದರ್ಶಕ ಆಗಮನವಾಗಿದ್ದಾರೆ. ಇತ್ತೀಚೆಗೆ ಭಾರತದಲ್ಲಿ ನಡೀತಿರುವ 2024 ಅಂದರೆ 18ನೇ ಲೋಕಸಭೆ ಚುನಾವಣೆ ಯಾವುದಾಗ 2024 ನಡೀತಿರೋದು ನಡೆದಾಗಿದೆ. ಈಗ ರಿಸಲ್ಟ್ ಬರೋದಂದೇ ಬಾಕಿ, ಇನ್ನೂ 2 ದಿನ ಆದಮೇಲೆ ಬರುತ್ತೆ. ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಚುನಾವಣೆಯಾಗಿದೆ ಇದು. ಈ ಚುನಾವಣೆಗಳನ್ನು ಪಾರದರ್ಶಕವಾಗಿ ನಡೆಸಲು ಅತ್ಯುನ್ನತ ಮಾನದಂಡಗಳನ್ನು ಬಳಸಿರುವ ಕೇಂದ್ರ ಚುನಾವಣಾ ಆಯೋಗ ತಮ್ಮ ಬದ್ಧತೆಗಳನ್ನು ಜಗತ್ತಿಗೆ ಪರಿಚಯಿಸಲು
ಜಗತ್ತಿನ 23 ದೇಶಗಳ ಚುನಾವಣೆ ನಿರ್ವಹಣಾ ಸಂಸ್ಥೆ EMBಗಳಿಗೆ ಆಹ್ವಾನ ನೀಡಿದೆ. ಅದು ಚುನಾವಣಾ ಆಯೋಗ. ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿಕೊಳ್ಳಿ. ಒಟ್ಟು 23 ದೇಶಗಳು ಇದ್ದಾವೆ, ನೋಡಿಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಆಗಿದೆ ಇದು. ಭಾಳ ಇಂಪಾರ್ಟೆಂಟ್. 2024 ಲೋಕಸಭೆ ಚುನಾವಣೆಯ ವಿಶೇಷ ಮತಗಟ್ಟೆ ಯಾವುದಂದರೆ ಸಂಕಿ ಮತಗಟ್ಟೆ ಆಗಿದೆ. ಇನ್ನು ಭಾಳ ರಾಜ್ಯಗಳು ಅವುಗಳು ಇವು ಸ್ಥಾಪಿಸಲಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ, ಕನ್ನಡದ ಕವಯಿತ್ರಿ ಮಮತಾಜಿ ಸಾಗರ್ಗೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಲಾಗಿದೆ. ಯಾವುದೋ ಜಾಗತಿಕ ಸಾಹಿತ್ಯ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂದರೆ ಮಮತಾಜಿ ಸಾಗರ್ ಅವರಿಗೆ. ಸಾಹಿತ್ಯದಲ್ಲಿನ ಉತ್ತಮ ಸಾಧನೆಗಾಗಿ ಕೊಡಮಾಡುವ ಜಾಗತಿಕ ಸಾಹಿತ್ಯ ಪ್ರಶಸ್ತಿಗೆ ಕನ್ನಡದ ಕವಯಿತ್ರಿಯಾಗಿರುವ ಮಮತಾಜಿ ಸಾಗರ್ ಅವರು ಭಾಜನರಾಗಿದ್ದಾರೆ. 2024 ಏಪ್ರಿಲ್ 6ರಂದು ನೈಜೀರಿಯಾದ ಅಬೂಜಾ ನಗರದಲ್ಲಿ ಜಾಗತಿಕ ಬರಹಗಾರರ ಒಕ್ಕೂಟವು ಆಯೋಜಿಸಲಾಗಿದ್ದ 7ನೇ ಅಂತಾರಾಷ್ಟ್ರೀಯ ಸಾಹಿತ್ಯೋತ್ಸವದಲ್ಲಿ ಮಮತಾಜಿ ಸಾಗರ್ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಯಾವುದೋ ಜಾಗತಿಕ ಸಾಹಿತ್ಯ ಪ್ರಶಸ್ತಿ ಪಡೆದ ಯಾರು? ಮಮತಾಜಿ ಸಾಗರ್ಗೆ. ಏನಪ್ಪ ಉದ್ದೇಶ ಅಂದರೆ, ಮಾನವೀಯತೆಯ ಬುನಾದಿಯ ಮೇಲೆ ಸಂಸ್ಕೃತಿ, ಸಾಹಿತ್ಯ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸ್ಥಾಪಿಸಿ ಶಾಂತಿ ಹಾಗೂ ಸೌಹಾರ್ದತೆ ಬೆಳೆಸುವ ಮೂಲಕ ಜಗತ್ತಿನ ಬರಹಗಾರರ ಕ್ರಿಯಾಶೀಲ ಪ್ರಯತ್ನಗಳನ್ನು ಕಲೆ ಹಾಕುವ ಈ ಉದ್ದೇಶವಾಗಿದೆ. ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಕೊನೆಯದಾಗಿ ನೋಡೋದಾದರೆ, ಭಾರತದ HAL ಮತ್ತು ಅಮೆರಿಕದ ಜನರಲ್ ಎಲೆಕ್ಟ್ರಿಕಲ್ ನಡುವೆ ಯುದ್ಧ ವಿಮಾನ ಎಂಜಿನ್ ತಯಾರಿಕೆ ಒಪ್ಪಂದವಾಗಿದೆ. HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಇದು ಬೆಂಗಳೂರಿನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಭಾರತ ವಾಯುಪಡೆಯ ಯುದ್ಧ ವಿಮಾನ ಅಂದರೆ ಫೈಟರ್ ಜೆಟ್ಗಳಿಗೆ ಎಂಜಿನ್ಗಳನ್ನು ತಯಾರಿಸುವ ಭಾರತ ಮತ್ತು ಅಮೆರಿಕ ನಡುವೆ ಇತ್ತೀಚೆಗೆ ಒಪ್ಪಂದ ಜರುಗಿದೆ. ಇದು ಭಾರತದಲ್ಲಿ F414 ಯುದ್ಧ ವಿಮಾನಗಳ ಇಂಜಿನ್ಗಳನ್ನು ತಯಾರಿಸಲು ಭಾರತ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ HAL ಮತ್ತು ಅಮೆರಿಕದ ಜನರಲ್ ಎಲೆಕ್ಟ್ರಿಕಲ್ ಸಂಸ್ಥೆಯವರು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ಸ್ಕ್ರೀನ್ ಶಾಟನ್ನು ತೆಗೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಲೆಂದಿ ಆಗಿರ್ಬೋದು, ಆದರೂ ನೋಡಿಕೊಳ್ಳಿ ಎಲ್ಲರೂ ಒಂದು ಸಲ, ಅಂದರೆ ನಿಮಗೂ ರಿವಿಷನ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಬೇಗ ಎಲ್ಲರಿಗೆ ಶೇರ್ ಮಾಡಿ. ಎಲ್ಲರೂ ಅಂದರೆ ಸ್ಪರ್ಧಾ ವಿಜೇತ ನೋಡಲಿ ಮಾಹಿತಿಯನ್ನು. ಸುಮ್ಮನೆ ಅಂದರೆ ಬಡವರು ಪಾಪ ಅಂದರೆ ನೋಡ್ತಾರೆ, ಎಲ್ಲರೂ ತೊಗೊಳಕ್ಕಾಗಲಿ ಬಿ ಸ್ಪರ್ಧಾ ವಿಜೇತ ತಿಂಗಳ ಎಲ್ಲಿ ತೊಗೊಳಕ್ಕಾಗಲಿ ಬಿ ಇಲ್ಲಿ ಯೂಟ್ಯೂಬ್ದಲ್ಲಿ ಆದರೂ ನೋಡ್ತಾರೆ. ಆದ ಕಾರಣ ಎಲ್ಲರೂ ನೀವು ಸ್ವಲ್ಪ ಶೇರ್ ಮಾಡಿರಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.